ಜವಾನ್ ಜೈ ಕಿಸಾನ್. ಅಂಬೇಡ್ಕರ್ ಅವರ ಪಾದಾರಗಳನ್ನು ನಮಸ್ಕರಿಸುತ್ತಾ ಏನಿವತ್ತು ಹುಕ್ಕೇರಿ ತಾಲೂಕಿನಲ್ಲಿ ರೈತ ಪರ ಸಂಘಟನೆಯಾದ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ರೈತ ಸಂಘಟನೆ ಕರ್ನಾಟಕ ರಾಜ್ಯ ಮಾಂತೇಶ್ ವಿ ಕಮತ್ ರಾಜ್ಯಾಧ್ಯಕ್ಷರು, ಜಿಯಾವುಲ್ಲಾ ವಂಟಮುರಿ ರಾಜ್ಯ ಉಪಾಧ್ಯಕ್ಷರು, ವಿಶ್ವನಾಥ್ ನಾಯಕ್ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲಾ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅಂದ್ರ ಯಾಕೆ ಹೋರಾಟ ಮಾಡ್ತಾ ಇದೆ ಅಂದ್ರೆ ನಮಗೆ ಲೈಟ್ ಕೊಡ್ರಿ ಅಂತೇಳಿ. ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದ್ರು ಸಹಿತ ರೈತರ ಇನ್ನೂ ಕುತ್ಕೊಂಡ ಲೈಟ್ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರ ನಾವು ಯಾವ ರೀತಿಯಾಗಿ ಬದುಕ್ತಾ ಇದೀವಿ. ಇದೇ ನಾನು ಮನವಿ ನೋಡಿದೆ. ಏನಂದ್ರ ಮನವಿಯಲ್ಲಿ ಕುರ್ನಿ, ಬಸ್ತವಾಡ್, ಗೊಡಗೇರಿ, ರಕ್ಷಿ, ಯಾದಗೋಡ್, ಕೆಳವಿ, ಎಲಿಮುನ್ನೋಳಿ, ಗೋರ್ನಾಳ್ ಮತ್ತು ಗಡ್ಡೆನವಾರಿ ಇದೇ ಹೇಳಿದ್ರ ಒಬ್ಬರಿಗೊಂದ ಕಡೆ 7 ತಾಸು ಬಿಡ್ತಾರೆ, ಒಬ್ಬರಿಗೆ ಕೊಡೋದ ರಾತ್ರಿ ಮಾತು ಸಂಜೆ 6 ಬಂದೂರಿ ಬೆಳಗಿನ 6 ಅವ್ರು ಸಿಂಗಲ್ ಕೊಡೋದು, ಒಬ್ಬರಿಗೆ ಹಳೆ ಚಲೋ ಒಂದ್ ಗ್ರಾಮಕ್ಕೆ ಹಳತುರ್ ಚಲೋ ಒಂದ್ ಕಡೆ ಮಾಡೋದು, ಇನ್ನೊಂದು ಕಡೆ 2 ತಾಸು ಏನಿಲ್ಲ. ಇದು ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ಸಾಹೇಬ್ರ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದಲ್ಲಿ ಆರ್ಟಿಕಲ್ 19 ಏನ್ ಹೇಳುತ್ತೆ ಅಂದ್ರೆ ಏನು ಸಾರ್ವಜನಿಕವಾಗಿ ನೀರಾಗಿರಬಹುದು, ರಸ್ತೆ ಆಗಿರಬಹುದು, ಇನ್ನು ಅನೇಕ ಸಾರ್ವಜನಿಕ ಬಳಸುವ ಎಲ್ಲಾ ಹಕ್ಕುಗಳನ್ನ ನೀವು ಸರಿ ಸಮಾನವಾಗಿ ಹಂಚಿಕೆ ಮಾಡಬೇಕು. ನಿರಂತರ ಜ್ಯೋತಿ ಸರ್ 4 ದಿವಸ ಆಯ್ತು ಮನೆಗಳು ಲೈಟ್ ಇಲ್ಲ. ಒಂದು ಗ್ರಾಮಕ್ಕೆ ಲೈಟ್ ಕೊಡೋದು, ಇನ್ನೊಂದು ಗ್ರಾಮಕ್ಕೆ ಕಪ್ಲ ಮಾಡೋದು. ನಿರಂತರ ಜ್ಯೋತಿ ನಮ್ಮ ರೈತರ ಜನ್ಮಸಿದ್ಧ ಹಕ್ಕ, ಹೌದಾ? ಜೋರ್ಲೆ ಹೇಳ್ಬೇಕ್ರಿ ನೀವು. ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದಾರ, ಅವ್ರಿಗೆ ನಾವು ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಗಳಿಗೆ ಆಕೆಯ ಮಗ ರಾತ್ರಿ ಓದಬೇಕಾದ್ರೆ ಅವನಿಗೆ ಬೇಕಾಗಿದ್ದು ಏನು? ಲೈಟೇ ಕೊಡ್ಲಿಲ್ಲ. ಆ ವಿದ್ಯಾರ್ಥಿ ಹೆಂಗ ಅಭ್ಯಾಸ ಮಾಡ್ತಾನೋ, ಹೆಂಗ ರ್ಯಾಂಕ್ ತಗೋತಾನ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮನ ಪ್ರಶ್ನೆ ಮಾಡ್ತೀವಿ. ಬಂಧುಗಳೇ, ಏನು ಇಷ್ಟೆಲ್ಲ ಹೋರಾಟಕ್ಕೆ ಅವ್ರೇನಾದ್ರು ಏನೋ ಲೈಟ್ ಕಂಬಗಳಾಯ್ತು, ತಂತಿ ಆಯ್ತು, ನಿರಂತರ ಜ್ಯೋತಿ ಆಯ್ತು, ಯಾರು ಪಂಚಾಯತಿಗೆ ಹಣವನ್ನು ಕಟ್ಟಿದಾರ ನಿರಂತರ ಜ್ಯೋತಿ ಆ ಗ್ರಾಮಕ್ಕೆ ಕೊಡ್ರಿ ಅಂತೇಳಿ ಅವೆಲ್ಲ ಅವ್ರು ಭರವಸೆ ಕೊಡ್ಬೇಕು. ಇವತ್ತ ಈಗಲೇ ಆಗ್ಬೇಕದ. ಇದು ಆಗ್ಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗುದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕರೆಸಿ 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಮಾಡ್ತೀವಿ. ನಾವು ಯಾರ ವಿರೋಧಿಗಳಲ್ಲ. ನಮ್ಮ ರೈತರಿಗೆ ಬರಬೇಕಾಗಿದ್ದು ಏನು ಕಂಬಗಳು, ಅವ್ರೇನು ಬೇರೆ ಕೇಳ್ತಿದಾರ, ಲೈಟ್ ಕೇಳ್ತಾ ಇದಾರ, ಮಾರೇಗೌಡ ಲೈಟ್ ಕೇಳ್ತಾ ಇದಾರ. ಇಂಥ ರೈತರಿಗೆ ಅನ್ಯಾಯ ಮಾಡಿದ್ರೆ ಇದೇ ಗಣಪತಿ ಅಳಿಗೆರನ್ನ ಹೇಳಿದ್ರ, ರೈತರು ಜಿಯಾವುಲ್ಲಾ ವಂಟಮುರಿ ಹೇಳಿದ್ರ, ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ ಬಾಯಾಗ ಮಣ್ಣು ಬೀಳ್ತೈತಿ ಅಂತ ಹೇಳಿ ಇದನ್ನಾರ ಅರ್ಥ ಮಾಡ್ಕೊರೋ ಮಾರೇಗೌಡ. ಅರ್ಥ ಮಾಡ್ಕೊರೋ. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ವಿ ಅಂದ್ರೆ ಇಲ್ಲಿ ನೋಡ್ರಿ, ತಾಯಂದ್ರ ಬಂದಿದಾರ, ವಯಸ್ಸಾದಾರ 70-80 ವಯಸ್ಸಾರ ಬಂದಿದಾರ. ಅವ್ರು ಯಾಕೆ ಬಂದಿದಾರ ಅಂದ್ರೆ ಹೋರಾಟಕ್ಕ ಪ್ರತಿ ತಿಂಗಳ 1 ದಿವಸ 2 ದಿವಸ 3 ದಿವಸ ಹಿಂಗ್ ಬಂದು ಸಾಕಾಗಿ ನನ್ನೆಲ್ಲ ಹುಟ್ಟಿರ್ತಾರ ಜನ ಸೇರಿದಾರು. ನಾನು ಅವರಿಗೆ ಬೆಂಬಲ ಕೊಡ್ಬೇಕಂತ ಆ ತಾಯಿ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ ಅಂದ್ರೆ ಅಲ್ಲಿವರೆಗೂ ನಡ್ಕೊತ ಬಂದಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯಾವ ರೀತಿಯಾಗಿ ನೀವು ಸಂಸ್ಥೆಯನ್ನ ನಡೆಸ್ತಾ ಇದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತದೆ. ನಿರಂತರ ಜ್ಯೋತಿ ನಿಮ್ಮ ಹಕ್ಕು ಅಲ್ಲೋ. ವಿಜಯಗೌಡ ರೈತ ಏನ್ ಹೇಳಿದಂದ್ರೆ ನಾ 10,000 ರೂಪಾಯಿ ತುಂಬಿದಂದ್ರೆ ಇನ್ನೂ ತಕ ಕಮ್ಮಿ ಕೊಟ್ಟಿದ್ದಾರೆ, ವಾಯರ್ ತಂದು ಹಾಕುವಂತ ಪರಿಸ್ಥಿತಿ ನಿಮಗೆ ಬಂದಿಲ್ಲ ಅಂದ್ರೆ ಯಾಕೆ ನೀವು ನಡೆಸ್ತೀರಿ? ಅಲ್ಲೂ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಎಲ್ಲ ಹೋರಾಟದ ಬಹಳಷ್ಟು ನಾಯಕರು ದೇವಿಯ ಹೋರಾಟಕ್ಕೆ ಬೇಸತ್ತು ಅನೇಕವಾಗಿರ್ತಕ್ಕಂಥ